ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಹೆಲ್ದಿಯಾದಂಥ ಹೀರೆಕಾಯಿ ಚಟ್ನಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದು ಬಿಸಿ ಅನ್ನಕ್ಕೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಚಟ್ನಿ ಮಾಡೋದಕ್ಕೆ ಹೀರೆಕಾಯಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಚಟ್ನಿ ಮಾಡೋದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಒಣಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಈರುಳ್ಳಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ತಗೊಂಡಿದ್ದೀನಿ. ಸೊ ಖಾರಕ್ಕೆ ಇಲ್ಲಿ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು, ಬಟ್ ನಾನಿಲ್ಲಿ ಒಣಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಸೊ ಇದನ್ನು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕಡಾಯಿಗೆ ನಾನಿಲ್ಲಿ ಅಡುಗೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಅದು ಬಿಸಿ ಆದಮೇಲೆ ನಾನಲ್ಲಿ ತೋರಿಸಿದಂಥ ಒಣಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಆವಾಗಲೇ ಹಚ್ಚಿಟ್ಕೊಂಡಂಥ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆಯೇ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಹುಣಸೆಹಣ್ಣು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಫ್ರೆಂಡ್ಸ್, ಇಲ್ಲಿ ಹೀರೆಕಾಯಿಂದ ಬಹಳಷ್ಟು ಆರೋಗ್ಯಕರ ಪ್ರಯೋಜನಗಳಿವೆ. ಸೊ ಮಕ್ಕಳುಗಳು ಪಲ್ಯ ಮತ್ತು ಸಾಂಬಾರು ಮಾಡಿದಾಗ ಎತ್ತಿಗೆ ಬಿಡ್ತಾರೆ. ಸೊ ನಾವು ಈ ರೀತಿ ಪಲ್ಯನ ಮಾಡಿಕೊಟ್ಟಾಗ ಅದು ಬೆನಿಫಿಟ್ಸು ಮಕ್ಳಿಗೂ ಕೂಡ ರೀಚ್ ಆಗುತ್ತೆ. ಯಾರೆಲ್ಲ ಇಷ್ಟಪಟ್ಟು ತಿನ್ನಲ್ಲ ಅವ್ರಿಗೆ ಈ ರೀತಿ ಚಟ್ನಿ ಮಾಡಿ ಕೊಡ್ಬೋದು. ಬಿಸಿ ಅನ್ನಕ್ಕಾಗ್ಬೋದು, ಚಪಾತಿಗಾಗ್ಬೋದು, ದೋಸೆಗಾಗ್ಬೋದು, ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಇದನ್ನು ಸಾಫ್ಟ್ ಆಗೋವರೆಗೂ ಇವಾಗ ಫ್ರೈ ಮಾಡಿಕೊಂಡು ಹೀರೆಕಾಯಿನ ಸೇರಿಸ್ಕೊತಾ ಇದ್ದೀನಿ. ಸೊ ಹೀರೆಕಾಯಿ ಕೂಡ ಇವಾಗ ಫುಲ್ಲು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಬೇಗ ಆಗಿಬಿಡುತ್ತೆ, ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀವಿ, ಪ್ಲಸ್ ಎಳೆ ಹೀರೆಕಾಯಿ ಆಗಿರೋದ್ರಿಂದ ಬೇಗ ಸಾಫ್ಟ್ ಆಗಿಬಿಡುತ್ತೆ. ಇಲ್ಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಗಿದೆ ಫ್ರೈ. ಇವಾಗ ಒಂದು ತಟ್ಟೆನಲ್ಲಿ ಮುಚ್ಚಿಟ್ಕೊಂಡು ಬೇಯಿಸ್ಕೊಂಡು ನಾನು ಈ ಕಡೆ ಅದೇ ಟೈಮ್ಗೆ ಇಲ್ಲಿ ದೋಸೆನ ಹಾಕ್ಕೋತಾ ಇದ್ದೀನಿ. ಸೊ ಚಟ್ನಿ ಆಗೋದ್ರೊಳಗಡೆ ದೋಸೆಗಳು ಕೂಡ ಆಗೋಗ್ಬಿಡುತ್ತೆ. ನೋಡಿ, ದೋಸೆಗಳು ಪಟಾಪಟ್ ಅಂತ ಆಗ್ತಾಯಿದೆ. ಸೊ ನಾವು ರೆಗ್ಯುಲರಾಗಿ ಬರೀ ಕಾಯಿ ಚಟ್ನಿ ಆ ರೀತಿಯೇ ತಿಂತಾ ಇರ್ತೀವಿ. ಈ ರೀತಿಯೂ ಒಮ್ಮೆ ಟ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಸೊ ಮಕ್ಕಳು ನಾನು ಹೀರೆಕಾಯಿ ಪಲ್ಯ ತಿನ್ನಲ್ಲ ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಿ ನಾನು ಅದಕ್ಕೆ ಈ ರೀತಿನ ಮಾಡಿಕೊಂಡು ತಿನ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಮೊನ್ನೆ ಕೂಡ ನಾನು ಹೀರೆಕಾಯಿ ಬಜ್ಜಿ ರೆಸಿಪಿನ ತೋರಿಸಿದ್ದೀನಿ, ದಯವಿಟ್ಟು ಅದನ್ನು ಹೋಗಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ, ಇವಾಗ ಇದು ಆಲ್ಮೋಸ್ಟ್ ಫ್ರೈ ಆಗೋಗಿದೆ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿನ ಸೇರಿಸ್ಬಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ನೀವು. ಸೊ ಇವಾಗ ಇದನ್ನು ನೀಟಾಗಿ ಒಂದು ಫ್ರೈ ಕೊಟ್ಕೊಳ್ಳೋಣ. ಈ ಕಡೆ ದೋಸೆ ಕೂಡ ಆಗ್ತಾ ಇದೆ, ರೆಡಿ ಆಗ್ತಾ ಇದೆ. ಇದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಹಾಟ್ ಬಾಕ್ಸ್ಗೆ. ಸೊ ಅದು ರುಬ್ಬಿದ ತಕ್ಷಣ ಚಟ್ನಿನ ಸರ್ವ್ ಮಾಡೋಕ್ಕೆ ಈಸಿ ಆಗಿಬಿಡುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ಹೀರೆಕಾಯಿಯಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ ಕಣ್ಣಿನ ದೃಷ್ಟಿ ಕೂಡ ವೃದ್ಧಿ ಆಗುತ್ತಂತೆ, ಮತ್ತು ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ, ಮಲಬದ್ಧತೆ ಸಮಸ್ಯೆನ ದೂರ ಮಾಡುತ್ತೆ, ಲಿವರ್ ಆರೋಗ್ಯ ಕೂಡ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾರೆ. ಕಬ್ಬಿಣ ಅಂಶ ಯಥೇಚ್ಛವಾಗಿದೆ ಇದರಲ್ಲಿ. ಹಾಗಾಗಿ ನೋಡಿ, ದೋಸೆ ಎಲ್ಲ ಪ್ಲೇಟಿಗೆ ಸರ್ವ್ ಮಾಡಿ ಇಡ್ತಾ ಇದ್ದೀನಿ ಮಕ್ಳುಗಳಿಗೆ. ಸೊ ಇವಾಗ ಇದನ್ನೆಲ್ಲ ಶಿಫ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ತಣ್ಣಗಾಗೋಕ್ಕೆ ಅಂತ. ಆರಿಸ್ಕೊಂಬಿಡ್ತೀನಿ ಇದನ್ನು ತಣ್ಣಗೆ ಮಾಡ್ಕೊಳ್ಳೋಣ ಅಂತ. ರುಬ್ಬೋದಕ್ಕೆ ಈಸಿ ಆಗುತ್ತೆ. ಸೊ ಬಿಸಿನೇ ಜಾರ್ಗೆ ಹಾಕ್ಬಾರ್ದಲ್ವ ನಾವು, ಹಾಗಾಗಿ. ಸೊ ಇದು ತಣ್ಣಗಾದ್ಮೇಲೆ ನಾನು ಇವಾಗ ಒಂದು ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಶಿಫ್ಟ್ ಮಾಡಿಕೊಂಡು ರುಬ್ಕೊಳ್ಳೋಣ. ಸೊ ಅಲ್ಲಿ ರುಬ್ಬೋ ಅಷ್ಟರೊಳಗಡೆ ಇಲ್ಲಿ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಚಟ್ನಿಗೆ. ಇದು ರುಚಿಯಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಇಲ್ಲಿ ಸಾಸಿವೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಹಾಗೆ 2 ಒಣಮೆಣಸಿನ್ಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆನ ಸೇರಿಸ್ಬಿಟ್ಟು ಜಸ್ಟ್ ಹಾಗೆ ಫ್ರೈ ಮಾಡ್ಕೊತೀನಿ. ನೋಡಿ, ಇಷ್ಟೇ. ತುಂಬ ಕ್ವಿಕ್ಕಾಗಿ ಆಗುವಂಥದ್ದು ಚಟ್ನಿ ಇದು. ಬಟ್ ನಾನು ಈ ವಿಡಿಯೋ ಮಾಡ್ಕೊಂಡು ಮಾಡ್ತಿರೋದ್ರಿಂದ ಸ್ವಲ್ಪ ಲೇಟ್ ಅನಿಸುತ್ತೆ ಅಷ್ಟೇ. ಬಟ್ ಖಂಡಿತವಾಗ್ಲೂ ನೀವು ಮನೇಲಿ ಮಾಡಿ ನೋಡಿ. ಇದು ಹಸಿಮೆಣಸಿನ್ಕಾಯಿ ಹಾಕಿದ್ರೇ ಒಂದು ರೀತಿ ರುಚಿನ ಕೊಡುತ್ತೆ. ಒಣಮೆಣಸಿನ್ಕಾಯಿಗೆ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ನಾನು ತರಿಯಾಗಿ ರುಬ್ಬೇಕು ಅಂದ್ಕೊಂಡೆ, ಬಟ್ ಮಕ್ಕಳು ತಿನ್ನಲ್ಲ, ಸ್ಕಿಪ್ ಬೇಡ ಅಂದ್ಬಿಡ್ತಾರೆ ಅಂತ ನೋಡಿ ನಾನಿಲ್ಲಿ ಒಣಮೆಣಸಿನ್ಕಾಯಿ ಹಾಕಿರೋದ್ರಿಂದ ಇದು ಮತ್ತು ಅರಿಶಿನ ಪುಡಿನ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಇದು ಗ್ರೀನಾಗಿ ಬರುತ್ತೆ ಖಾರ. ನೋಡಿ, ಪಟಾಪಟ್ ಅಂತ ರೆಡಿ ಆಗೋಯ್ತು. ಇಷ್ಟೇ. ಇವಾಗ ಬಿಸಿ ದೋಸೆಗೆ ಈ ಚಟ್ನಿನ ಅದ್ರ ಜೊತೆಗೆ ಸರ್ವ್ ಮಾಡ್ತಾಯಿದ್ರೆ
ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಫ್ರೆಂಡ್ಸ್. ನೋಡಿ ಇಷ್ಟೇ ರೆಡಿ ಆಗೋಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ. ಸೊ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ನನಗೆ ಸಪೋರ್ಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಬನ್ನಿ ಟೇಸ್ಟ್ ನೋಡೋಣ. ಆ ಬಿಸಿ ದೋಸೆ ಅಂತೂ ಸೇಮ್ ಮಸಾಲೆ ದೋಸೆ ಥರ ಇತ್ತು.